ಸುಮಾರು 26 ವರ್ಷಗಳಿಂದ ಸಮಾಜದಲ್ಲಿನ ವಿದ್ಯಾರ್ಥಿಗಳಿಗೆ ತನ್ನ ನಿಸ್ವಾರ್ಥ ಸೇವೆಯನ್ನ ಮಾಡಿಕೊಂಡು ಬರುತ್ತಿರುವ ಮ್ಯಾಜಿಕ್ ಬಸ್ ಇಂಡಿಯಾ ಫೌಂಡೇಶನ್ ಸಂಸ್ಥೆಯು ಜೀವನ ಮತ್ತು ಉದ್ಯೋಗ ಕೌಶಲ್ಯದ ತರಬೇತಿ ನೀಡಿ ಅವರು ತಮ್ಮ ವೃತ್ತಿ ಜೀವನವನ್ನ ರೂಪಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತಿದೆ. ಈ ಸಂಸ್ಥೆಯು ಇತ್ತೀಚೆಗೆ ಎಐ ಕನೆಕ್ಟ್ ವಿತ್ ವರ್ಕ್ ಎನ್ನುವಂತಹ ಕಾರ್ಯಕ್ರಮದ ಮೂಲಕ ಪದವೀಧರ ವಿದ್ಯಾರ್ಥಿಗಳಿಗೆ ಜೀವನ ಮತ್ತು ಉದ್ಯೋಗ ಕೌಶಲ್ಯದ ತರಬೇತಿಯ ಜೊತೆಗೆ ಎಐ ತಂತ್ರಜ್ಞಾನದ ತರಬೇತಿಯನ್ನ ನೀಡುತ್ತಿದೆ. ಏಪ್ರಿಲ್ 2025ರಲ್ಲಿ ಪ್ರಾರಂಭಿಸಿದ ಮಾರ್ಚ್ 2026ರವರೆಗೆ ಸುಮಾರು 7,500 ವಿದ್ಯಾರ್ಥಿಗಳಿಗೆ ತರಬೇತಿಯಲ್ಲಿ ನೀಡುವಂತಹ ಉದ್ದೇಶವನ್ನ ಈ ಸಂಸ್ಥೆ ಹೊಂದಿದೆ. ಇನ್ನು ಈ ಸಂಸ್ಥೆಯಿಂದ ತರಬೇತಿ ಪಡೆದ ವಿದ್ಯಾರ್ಥಿಗಳಲ್ಲಿ 60% ಮಹಿಳೆಯರೇ ಇರುವುದು ವಿಶೇಷ. ಮ್ಯಾಜಿಕ್ ಬಸ್ ಇಂಡಿಯಾ ಸಂಸ್ಥೆ 26 ವರ್ಷಗಳಿಂದ ಕೆಲಸ ಮಾಡ್ತಿರುವಂತಹ ಒಂದು ಸಂಸ್ಥೆ. ಇದು ಬಂದು ಸ್ಪೆಷಲ್ ಆಗಿ ನಾನು ಹೇಳಬೇಕು ಅಂತಂದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮ್ನ ನಾವು ಜೀವನ ಕೌಶಲ್ಯಗಳು ಮತ್ತೆ ಉದ್ಯೋಗ ಕೌಶಲ್ಯಗಳನ್ನು ಫಸ್ಟ್ ಮ್ಯಾಜಿಕ್ ಬಸ್ ಬಗ್ಗೆ ಹೇಳ್ಬಿಡಿ ಕನ್ನಡದಲ್ಲಿ, ಆಮೇಲೆ ಇವತ್ತಿನ ದಿನಕ್ಕೆ. ಸೊ ಮ್ಯಾಜಿಕ್ ಬಸ್ ಸಂಸ್ಥೆ 26 ವರ್ಷಗಳ ಹಿಂದೆ ಒಂದು ಮಕ್ಕಳ ಜೊತೆಗೆ ಕೆಲಸ ಮಾಡಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿರುವಂತಹ ಒಂದು ಸಂಸ್ಥೆ. ಸೊ ಅದರ ನಂತರ ನಾವು ಮಕ್ಕಳ ವಯಸ್ಸಿನಿಂದ ಒಂದು 12 ವಯಸ್ಸಿನಿಂದ 25 ವರ್ಷ ಮಕ್ಕಳವರೆಗೆ ಒಂದು ಜೀವನ ಕೌಶಲ್ಯಗಳು ಮತ್ತೆ ಅವರಿಗೆ ಸ್ಥಿರವಾದ ಜೀವನವನ್ನು ಕಲ್ಪಿಸಿಕೊಡ್ಬೇಕು, ಮತ್ತೆ ಈ ಮೂಲಕ ಅವರು ಬಡತನದಿಂದ ಹೊರಗಡೆ ಬರಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಸ್ಟಾರ್ಟ್ ಮಾಡಿರುವಂತಹ ಒಂದು ಸಂಸ್ಥೆ. ಸೊ 25 ವರ್ಷಗಳಿಂದ ಈ ಕೆಲಸಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನಮ್ಮ ಜೀವನ ಕೌಶಲ್ಯವು ಬೇರೆ 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 ತರದ ತಂತ್ರಜ್ಞಾನಗಳನ್ನ ಒಳಪಟ್ಟಿದೆ. ಬರೀ ಜೀವನ ಕೌಶಲ್ಯಗಳನ್ನ ಮಾತ್ರ ಒಳಗಡಿಸಿಕೊಂಡು ನಮ್ಮ ಮಕ್ಕಳು ಭವಿಷ್ಯಕ್ಕೆ ಸಜ್ಜುಗೊಳಿಸೋದಕ್ಕೆ ಸಾಲೋದಿಲ್ಲ ಅಂತ ನಾವು ತಂತ್ರಜ್ಞಾನನ ನಮ್ಮ ತರಬೇತಿಗಳ ಜೊತೆನಲ್ಲಿ ನಾವು ಸೇರಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ಈ ಜನರೇಷನ್ಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಆದ್ರಿಂದ ಈ ಉದ್ಯೋಗ ಮತ್ತು ಜೀವನ ಕೌಶಲ್ಯಗಳ ಜೊತೆನಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಸೇರಿಸಿಕೊಂಡು ನಮ್ಮ ಭವಿಷ್ಯಕ್ಕೆ ಬೇಕಾಗಿರುವಂತ ಯುವ ಜನತೆಯನ್ನು ನಾವು ಸಜ್ಜುಗೊಳಿಸ್ತಾ ಇದ್ದೀವಿ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಏನು ಮಾಡ್ತಾ ಇದೆ ಮ್ಯಾಜಿಕ್ ಬಸ್ ಸಂಸ್ಥೆ ಅಂದ್ರೆ, ಈಗ ಆಕ್ಚುಲಿ ಮ್ಯಾಜಿಕ್ ಬಸ್ ಸಂಸ್ಥೆಯು ಭಾರತ ದೇಶದ ಆದ್ಯಂತ ಇದೆ. ಬರೀ ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕದಲ್ಲೇ ನಮ್ಮ ತುಂಬಾ ಜನತೆ ಈಗಾಗಲೇ ನಾವು ಬರೀ ಕರ್ನಾಟಕದಲ್ಲಿ ಈ ವರ್ಷದಲ್ಲಿ ಮಾತ್ರ ಒಂದು 70,000 ಜನರನ್ನ ಈ ಟ್ರೈನಿಂಗ್ ಮುಖಾಂತರ, ಈ ತರಬೇತಿಯ ಮುಖಾಂತರ ಅವರುಗಳಿಗೆ ಉದ್ಯೋಗಕ್ಕೆ ಸಜ್ಜುಗೊಳಿಸಿ ಅವರಿಗೆ ಉದ್ಯೋಗನ ಒದಗಿಸ್ಕೊಡ್ಬೇಕು ಅಂತ ಈ ವರ್ಷದ ಉದ್ದೇಶವನ್ನು ನಾವು ಹೊಂದಿದ್ದೇವೆ. ಸೊ ಇದುವರೆಗೂ 12 ವರ್ಷದಿಂದ 25 ವರ್ಷದ ಮಕ್ಕಳಿಗೆ ನಾವು ಕಂಪ್ಲೀಟ್ ಆಗಿ ಒಂದು 40 ಲಕ್ಷ ಮಕ್ಕಳನ್ನ ನಾವು ತಲುಪಿದ್ದೇವೆ ನಮ್ಮ ಪ್ರೋಗ್ರಾಮ್ಗಳ ಮೂಲಕ, ವಿವಿಧ ಪ್ರೋಗ್ರಾಮ್ಗಳ ಮೂಲಕ, ಕಾರ್ಯಕ್ರಮಗಳ ಮೂಲಕ. ಈ ನಾವು 18ರಿಂದ 25 ವರ್ಷದ ಮಕ್ಕಳ ಜೊತೆನಲ್ಲಿ ಇದುವರೆಗೂ ಒಂದು 5 ಲಕ್ಷ ಮಕ್ಕಳಿಗೆ ತರಬೇತಿಯನ್ನ ಕೊಟ್ಟು ಕೆಲಸಗಳನ್ನ ಕೊಡಿಸಿದ್ವಿ, ಉದ್ಯೋಗಗಳನ್ನ ಕೊಡಿಸಿದ್ವಿ. ಯಾವ ರೀತಿ ತರಬೇತಿ? ತರಬೇತಿ ಬಂದು ಜೀವನ ಮತ್ತೆ ಉದ್ಯೋಗ ಕೌಶಲ್ಯಗಳನ್ನ ಇಷ್ಟು ವರ್ಷ ಕೊಟ್ಟಿದ್ದೀವಿ. ಈಗ ನಾವು ಯಾವ ತರ ಅದರಲ್ಲಿ ಬಂದ್ಬಿಟ್ಟು ನಮ್ಮ ಸೆಲ್ಫ್ ಅವೇರ್ನೆಸ್, ಕಮ್ಯುನಿಕೇಶನ್ ಸ್ಕಿಲ್ಸ್, ಸಂವಹನ ಹೇಗೆ ಮಾಡುವುದು, ಅದರಲ್ಲಿ ಉದ್ಯೋಗಕ್ಕೆ ತರಬೇತಿಗೆ ಯಾವ ರೀತಿ ನಾವು ಸಂದರ್ಶನ ಕೊಡುವಂಥದ್ದು, ಆ ಸಂದರ್ಶನದಲ್ಲಿ ಯಾವ ಉದ್ಯೋಗಗಳು ನಮ್ಮ ಮಕ್ಕಳಿಗೆ ಸಿಗುವಂಥದ್ದು. ಎಸ್ಪೆಷಲ್ ಆಗಿ ಈಗ ನಾವು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ, ITES ಸೆಕ್ಟರ್ ಅಲ್ಲಿ, ಮತ್ತೆ ಹೆಲ್ತ್ ಸೆಕ್ಟರ್ ಅಲ್ಲಿ, ಈ ರೀತಿ ಎಲ್ಲ ಸೆಕ್ಟರ್ಗಳಲ್ಲಿ ನಮ್ಮ ಬೇರೆ ಬೇರೆ ಕಂಪನಿಗಳ ಜೊತೆನಲ್ಲಿ ನಾವು ಟೈಪ್ ಮಾಡಿಕೊಂಡು ಅವರುಗಳಿಗೆ ಯಾವ್ಯಾವ ರೀತಿ ಉದ್ಯೋಗಗಳು ಓಪನಿಂಗ್ ಇದೆ ಅನ್ನೋದನ್ನ ನಾವು ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಮಕ್ಕಳನ್ನ ಸಜ್ಜುಗೊಳಿಸಿ ಆ ಕಂಪನಿಗಳು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನಮ್ಮ ಮಕ್ಕಳಿಗೆ ಇಂಟರ್ವ್ಯೂ ಮಾಡಿ ಸಂದರ್ಶನ ತಗೊಂಡು ಇಲ್ಲಿಂದನೇ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ಒಂದು ಜಾಬಿಗೆ ಟ್ರೈನಿಂಗ್ ಮಾಡಿ ಪ್ರಿಪೇರ್ ಮಾಡಿ ಕಳಿಸ್ತಾರೆ. ಹೌದು, ಜಾಬ್ಗೆ ತಕ್ಕ ಹಾಗೆ ಅಂದ್ರೆ ಇವಾಗ ಒಂದು ಬ್ಯಾಂಕ್ ಅಲ್ಲಿ, ಇವಾಗ HDFC ಬ್ಯಾಂಕ್ ಅಂತ ಇಟ್ಕೊಂಡ್ರೆ, ಯಾವ್ದಾದ್ರು ಒಂದು ಬ್ಯಾಂಕ್ ಅಂತ ಇಟ್ಕೊಂಡ್ರೆ ಆ ಬ್ಯಾಂಕಿಂಗ್ ತರಬೇತಿನಲ್ಲಿ ಯಾವ ರೀತಿ ಕೆಲಸಗಳು ಸಿಗುತ್ತೆ ಅದನ್ನ ಬಂದು ಮೊದಲೇ ಅವರಿಗೆ ಪ್ರಿಪೇರ್ ಮಾಡ್ತೀವಿ. ಸೊ ಅದನ್ನ ತಗೊಂಡು ಬರೀ ಎಂಟ್ರಿ ಲೆವೆಲ್ ಅಂತಂದ್ರೆ ನಾವು ಹೋಗಿ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಮುಖ್ಯ ಅಲ್ಲ, ಅದ್ರ ನಂತರ ಕೂಡ ನಾವು ಅದರಿಂದ ಮುಂದಕ್ಕೆ ಹೇಗೆ ಬೆಳಿಬೋದು, ನೆಕ್ಸ್ಟ್ ಯಾವ ಲೆವೆಲಿಗೆ ಹೋಗ್ಬೋದು, ಅವರಿಗೆ ಕೆರಿಯರ್ ಗ್ರೋತ್ ಹೇಗೆ ಆಗ್ಬೋದು ಅನ್ನೋದನ್ನ ಹೇಳಿಕೊಟ್ಟು ಅದ್ರ ಪ್ರಕಾರ ಮಾನಸಿಕವಾಗಿ ಅವ್ರನ್ನ ಸಜ್ಜುಗೊಳಿಸಿ ನಾವು ಉದ್ಯೋಗಕ್ಕೆ ಪ್ರಿಪೇರ್ ಮಾಡಿ ಕಳಿಸ್ತೀವಿ. ಸೊ ಇಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ವಿ. ಈಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಈಗ 1.5 ವರ್ಷಗಳಿಂದ ನಾವು ನಮ್ಮ ತರಬೇತಿ ಜೊತೆಯಲ್ಲಿ ಸೇರಿಸ್ಕೊಂಡು ಇದರ ಮೂಲಕ ಕೂಡ ಮಕ್ಕಳಿಗೆ, ಯಾಕೆಂದ್ರೆ ಈಗ ನಮ್ಗೆ ಜಾಬ್ ಮಾರ್ಕೆಟ್ ಅಲ್ಲಿ ನೋಡ್ಬೇಕು ಅಂತಂದ್ರೆ ತಂತ್ರಜ್ಞಾನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಬಿಗಿನಿಂಗ್ ನಲ್ಲಿ ಮಕ್ಕಳನ್ನ ಸೇರಿಸಿದ ತಕ್ಷಣ ಬರೀ ಅಲ್ಲೇ ಅವರು ಸ್ಟೇ ಮಾಡೋ ಹಾಗಿಲ್ಲ, ಅವರುಗಳು ಕೂಡ ತಂತ್ರಜ್ಞಾನ ಅಳವಡಿಸಿಕೊಂಡು ಅವರು ಉದ್ಯೋಗದಲ್ಲಿ ಇನ್ನೂ ಹೆಚ್ಚಿನ ಬೆಳವಣಿಗೆನ ಪಡಿಬಹುದು. ಸೊ ಆ
ಆದ್ರಿಂದ ಈ AI ಮೂಲಕ ಬಂದು ಬರೀ ನಾವು ತುಂಬಾ ಡೀಪ್ ಇವಾಗ IT ಜಾಬ್ಸ್ ಮಾತ್ರ ಸಿಗ್ಬೇಕು ಅಂತಂದ್ರೆ ನಾವು AI ಕೊಡುವಂಥದ್ದಲ್ಲ. ಪ್ರತಿನಿತ್ಯ ಅವರ ಕೆಲಸಗಳಲ್ಲಿ ಯಾವ ರೀತಿ ಯೂಸ್ ಆಗ್ತದೆ, ಒಂದು ರೆಸ್ಯೂಮ್ನ ಚೆನ್ನಾಗಿ ಪ್ರಿಪೇರ್ ಮಾಡೋದು, ಒಬ್ಬ ನಾರ್ಮಲ್ ರೆಸ್ಯೂಮ್ ಪ್ರಿಪೇರ್ ಮಾಡೋದಕ್ಕಿಂತ AI ಯೂಸ್ ಮಾಡಿಕೊಂಡು ಯಾವ ರೀತಿ ಕರೆಕ್ಟ್ ಆಗಿ ರೆಸ್ಯೂಮ್ ಪ್ರಿಪೇರ್ ಮಾಡೋದು, ಇಂಟರ್ವ್ಯೂ ಮಾಡಬೇಕಾದ್ರೆ ಸಂದರ್ಶನ ಮಾಡಬೇಕಾದ್ರೆ ಯಾವ ರೀತಿ ಕ್ವೆಶನ್ ಇನ್ನೂ ಚೆನ್ನಾಗಿ ಅವರು ಮಾತನಾಡ್ಬೋದು, ಮತ್ತೆ ಪ್ರೆಸೆಂಟೇಷನ್ ಯಾವ ರೀತಿ ಚೆನ್ನಾಗಿ ಮಾಡ್ಬೋದು, ಕೆಲಸದಲ್ಲಿ ಪ್ರತಿನಿತ್ಯ ಅವರು AI ತಂತ್ರಜ್ಞಾನ ಯೂಸ್ ಕೊಂಡು ಯಾವ ರೀತಿ ಅವರು ಬೆಳವಣಿಗೆ ಮಾಡ್ಕೊಳ್ಬೋದು, ಸೊ ಯಾವ ರೀತಿ ಕಷ್ಟವಾದ ಕೆಲಸನ ಸುಲಭವಾಗಿ ಮಾಡ್ಕೊಳ್ಬೋದು ಅನ್ನೋ ಉಪಯೋಗನ ಈ ರೀತಿ ಮಾಡ್ಕೊಳ್ತಾರೆ. ಸೊ ಅದರಿಂದ ಅವರಿಗೆ ಉದ್ಯೋಗದ ಅವಕಾಶಗಳು ಇನ್ನೂ ಹೆಚ್ಚು ಬರುತ್ತೆ. ಸೊ ಅದು ಒಂದು ತುಂಬಾ ಸಂತೋಷಕರವಾದ ವಿಷಯ. ಸೊ ಈ ವರ್ಷ ಮಾತ್ರ ನಾವು ಒಂದು 7200 ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾರ್ಚ್ ಒಳಗಡೆ ಬರೀ ಕರ್ನಾಟಕದಲ್ಲಿ ಮಾತ್ರ. ಇವರು ಎಲ್ಲರೂ ಇಲ್ಲ, ಈ ಪ್ರೋಗ್ರಾಮ್ ಕನೆಕ್ಟ್ ವಿತ್ ವರ್ಕ್ ಪ್ರೋಗ್ರಾಮ್ ಅನ್ನ ಒಂದು ಯಾವಾಗಲೂ ಕಾಲೇಜ್ನಲ್ಲಿ ನಾವು ಮಾಡ್ತೀವಿ. ಈ ಎಲ್ಲಾ ಮಕ್ಕಳು ನಾವು ತರಬೇತಿ ಕೊಡುವಂತ ಮಕ್ಕಳು ಮೊದಲನೇ ಸಲ ಕೆಲಸವನ್ನ ಹುಡುಕುವಂತ ಮಕ್ಕಳು. ಅವರಿಗೆ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದೆ, ಒಂದು ಡಿಗ್ರಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿದೆ, ಅವರು ಕೆಲಸನ ಹುಡುಕ್ತಾ ಇದ್ದಾರೆ. ಅಂತಹ ಮಕ್ಕಳಿಗೆ ನಾವು 12 ದಿವಸದ ಟ್ರೈನಿಂಗ್ ಅನ್ನು ಕೊಡ್ತೇವೆ. ಅದಕ್ಕೇನೋ ಫೀಸ್ ಇಲ್ಲ, ಇದು ಮ್ಯಾಜಿಕ್ ಬಸ್ ಸಂಸ್ಥೆ ಒಂದು NGO, ಕಂಪ್ಲೀಟ್ಲಿ ಫ್ರೀ. ಆದ್ರಿಂದ ಇದಕ್ಕೆ ಯಾವುದೇ ರೀತಿಯ ಫೀಸ್ ಇಲ್ಲ. ಅಲ್ಲ, ಬೇರೆ ಯಾವ ಕಂಪ್ನಿಗಳು ನಿಮ್ಮ ಮ್ಯಾಜಿಕ್ ಬಸ್ ಜೊತೆ ಕೊಲಾಬ್ರೇಟ್ ಆಗಿರೋದು ಅಥವಾ ನಿಮ್ಮಲ್ಲಿ ಟ್ರೈನಿಂಗ್ ತಗೊಂಡು ಹುಡುಗರಿಗೆ ನಾವು ಏನು ಕೆಲಸ ಕೊಡ್ತೀವಿ ಅಂತ ಬಂದಿದ್ದಾರೆ ಮುಂದೆ? ಯಾಕಂದ್ರೆ ಕೆಲವೊಂದು ಕೋರ್ಸ್ಗಳಿದೆ, ಎ ಕೋರ್ಸ್ಗಳು 9 ತಿಂಗಳು 12 ತಿಂಗಳು 2 ವರ್ಷದ ಕೋರ್ಸ್ಗಳಿದೆ, ಅವ್ರಿಗೂ ಕೆಲಸ ಇಲ್ಲದೆ ಇದ್ದಾರೆ. 12 ದಿವಸ ಟ್ರೈನಿಂಗ್ ಕೊಟ್ಟರೆ ಕೆಲಸ ಸಿಗುತ್ತೆ ಅಂತ ಏನು ಗ್ಯಾರಂಟಿ? ಇವರುಗಳಿಗೆ 12 ಮೊದಲ ನಾವು ಕೊಡುವ ಅವರಿಗೆ ಕಮಿಟ್ಮೆಂಟ್ ಏನು ಅಂತಂದ್ರೆ ಕೆಲಸಗಳನ್ನ ಹುಡುಕುವಂತ ಮಕ್ಕಳನ್ನ ಫಸ್ಟ್ ಆಯ್ಕೆ ಮಾಡ್ಕೊಳ್ಳೋದು, ಅವರುಗಳಿಗೆ 100% ಕೆಲಸ ಕೊಡುವಂಥದ್ದು ನಮ್ಮ ಕಮಿಟ್ಮೆಂಟ್. ಯಾರ್ಯಾರು ಟ್ರೈನಿಂಗ್ ಕಂಪ್ಲೀಟ್ ಮಾಡ್ತಾರೋ ಆ ಟ್ರೈನಿಂಗ್ ಮಾಡಿರುವಂತ ಮಕ್ಕಳಿಗೆ ಎಲ್ಲರಿಗೂ ಕೆಲಸ ಒದಗಿಸುವಂಥದ್ದು ನಮ್ಮ ಕಮಿಟ್ಮೆಂಟ್. ನಿಮ್ಗೆ ಹೇಗೆ ಗೊತ್ತಾಗುತ್ತೆ, ನೀವು ಹೇಗೆ ಸರ್ಚ್ ಮಾಡ್ತೀರಾ ಜಾಬ್ಗಳನ್ನ ಅಂತ? ಜಾಬ್ಗಳನ್ನ ನಾವು ಸರ್ಚ್ ಮಾಡೋದೇನಂದ್ರೆ ನಮ್ಮ ಒಳ್ಳೆ ಪ್ಲೇಸ್ಮೆಂಟ್ ಸೆಲ್ ಇದೆ, ಅಂದ್ರೆ ನಮಗೆ ಪ್ಲೇಸ್ಮೆಂಟ್ ಆಫೀಸರ್ಸ್ ಇದ್ದಾರೆ, ನಮ್ಮ ಕಂಪ್ಲೀಟ್ ಸೆಟ್ ಆಫ್ ಪೊಸಿಷನ್ಸ್ ಇದೆ. ನಮ್ಮಲ್ಲಿ ಬಂದು ಫಸ್ಟ್ ಮೊಬಿಲೈಸರ್ಸ್ ಇದ್ದಾರೆ, ಕಾಲೇಜುಗಳನ್ನ ಹುಡುಕಿ ಯಾವ ಕಾಲೇಜ್ನಲ್ಲಿ ಮಕ್ಕಳಿಗೆ ಕೆಲಸ ಸಿಗುವಂತ, ಈಗ ಪಾಸ್ ಔಟ್ ಆಗಿರೋ ಮಕ್ಕಳಿದ್ದಾರೆ, ಅದರಲ್ಲಿ ಕೆಲಸ ಹುಡುಕುವಂತ ಮಕ್ಕಳು ಇದ್ದಾರೆ ಅನ್ನೋದನ್ನ ಐಡೆಂಟಿಫೈ ಮಾಡ್ತಾರೆ. ಕಾಲೇಜ್ನಲ್ಲಿ ಹೋಗಿ ಮಾತನಾಡಿ ಆ ಮಕ್ಕಳನ್ನ ವಾಪಸ್ ಟ್ರೈನಿಂಗ್ ಅಂತ ಕರೆದು ಅದೇ ಕಾಲೇಜ್ನಲ್ಲಿ ನಾವು ಟ್ರೈನಿಂಗ್ ಕೊಡ್ತೀವಿ. ಮಕ್ಕಳಿಗೆ ಟ್ರೈನರ್ಸ್ ಇದ್ದಾರೆ, ನಮಗೆ ಆ ತರಬೇತಿದಾರರು ಹೋಗಿ ಕಾಲೇಜ್ನಲ್ಲೇ ಟ್ರೈನಿಂಗ್ ಕೊಡ್ತಾರೆ. ಪ್ಲೇಸ್ಮೆಂಟ್ ಆಫೀಸರ್ಸ್ ರೋಲ್ ಏನು ಅಂತಂದ್ರೆ ಕಂಪನಿಗಳನ್ನ ಕೊಡ್ತಾರೆ. ಕಂಪನಿಗಳಲ್ಲಿ ಬೆಂಗಳೂರಾದ್ಯಂತ, ಬೆಂಗಳೂರು ಮಾತ್ರ ಅಲ್ಲ, ರೂರಲ್ ಬೆಂಗಳೂರಲ್ಲಿ ಕೂಡ ಅಲ್ಲಿ ಎಲ್ಲ ಕಂಪನಿಗಳಲ್ಲಿ ಎಂತೆಂಥ ಜಾಬ್ ಇದೆ ಮಕ್ಕಳಿಗೆ, ಆ ಜಾಬ್ನ ಅಂದ್ರೆ ಡಿಗ್ರಿ ಕಂಪ್ಲೀಟ್ ಮಾಡಿರುವಂಥ ಮಕ್ಕಳಿಗೆ ಇರುವಂಥ ಜಾಬ್ನ ಹುಡುಕಿ ಆ ಕಂಪನಿಗಳ ಜೊತೆಯಲ್ಲಿ ನಾವು ಅವರ ರಿಕ್ವೈರ್ಮೆಂಟ್ ಏನಿದೆ, ಅವರ ನೀಡ್ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ಕಾಲೇಜ್ನಲ್ಲೂ ಮಾತಾಡ್ತೀವಿ. So, good afternoon. I'm Harish Hariharan, Senior Director, Digital Skilling and Livelihoods at Magic Bus India Foundation. And today we were very pleased to welcome members of the press for an interaction around our AI CWW program, which is one of our flagship programs at Magic Bus India Foundation. As some of you might know, Magic Bus India Foundation is one of the leading non-profit organizations in the skilling and livelihood space, with a legacy of over 26 years of skilling and livelihoods for young people from underprivileged backgrounds, and helping them to find their individual agency and helping them to find sustainable livelihoods. So that's been our philosophy throughout the years of our existence. Magic Bus today has more than 3,500 people, and we are proud to say that we have been recognized as one of the best places to work, and also been recognized as a social impact icon. The AICWW program is a very contextual and important program in today's day and age of the workplace, where there is an enormous importance of knowledge
of AI and AI practices in the modern workplace. In fact, it is said in various public references that 40% of today's jobs are impacted by AI, and AI is a great opportunity. The Niti Aayog has predicted that by 2035, AI can add $2 trillion to the Indian economy. So, needless to say, AI skills are very important for the youth of today to find jobs and be successful and productive and efficient in their jobs. Towards this, we have a best of breed program which combines our 21st century life and employability skills training along with AI training, where we provide a boot camp approach and help the youth learn practical AI skills which they can employ from day one in their workplace. So apart from AI awareness, we talk about generative AI, we talk about prompt engineering, we skill them in things like chatbots, which are very popular practical applications of AI, and also help them understand the ethical use of AI in the workplace. So we believe that youth skilled in AI along with our best practice life and employability skills, which include personal readiness, professional readiness and future readiness, put together, the AICWW is a powerful package of skilling which prepares the youth of today for the jobs of today and tomorrow. ಮೊದಲು ನಾನು ಇಲ್ಲಿ ಇವತ್ತಿನ ದಿವಸ ಬಂದಿರುವ ಈ ಪತ್ರಿಕೋದ್ಯಮಿಗಳಿಗೆ ನನ್ನ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಅಭಿನಂದನೆಗಳನ್ನ ಕೊಡ್ತಾ ಇದ್ದೀನಿ. ಇದು ಒಂದು ಒಳ್ಳೆಯ ನಮಗೆ ನಮ್ಮ ಸಂಸ್ಥೆ ಮಾಡುವಂಥ ಕೆಲಸಗಳನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿದೆ ಇವತ್ತು. ನನ್ನ ಹೆಸರು ಕಲಾಪ್ರಕಾಶ್ ಅಂತ. ನಾನು ಮ್ಯಾಜಿಕ್ ಬಸ್ ಇಂಡಿಯಾ ಸಂಸ್ಥೆಯಲ್ಲಿ ಒಂದು 7 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ. ಈಗ ನನ್ನ ಅಧಿಕಾರ ಬಂದು DGM ಅಂತ. ಸೊ ಕರ್ನಾಟಕದಲ್ಲಿ ಯುವಜನತೆಗಳಿಗೆ ಉದ್ಯೋಗಾವಕಾಶಗಳನ್ನು ತರಬೇತಿಗಳ ಮೂಲಕ ಅವಕಾಶ ಮಾಡಿಕೊಡೋದಕ್ಕೆ ಒಂದು ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೀವಿ. ಸೊ ನಮ್ಮ ಮ್ಯಾಜಿಕ್ ಬಸ್ ಸಂಸ್ಥೆ 26 ವರ್ಷಗಳಿಂದ ಅಸ್ತಿತ್ವದಲ್ಲಿ ಇದೆ. ನಮ್ಮ ಕಂಪ್ಲೀಟ್ ದೇಶದಲ್ಲಿ ಒಂದು 115 ಲೈವ್ಲಿಹುಡ್ ಅಂದರೆ ಟ್ರೈನಿಂಗ್ ಸೆಂಟರ್ಗಳನ್ನ ಇಟ್ಕೊಂಡಿದ್ದೀವಿ ನಾವು. ಅದು ಹಾಗೆ ಈಗ ಬೆಂಗಳೂರಿನಲ್ಲಿ ನಮ್ಮ ಒಂದು 21 ಸೆಂಟರ್ಗಳಿವೆ, ತರಬೇತಿ ಸೆಂಟರ್ಗಳಿವೆ. ನಾವು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ನ ನಮ್ಮ ತರಬೇತಿ ಜೊತೆಯಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ಉದ್ಯೋಗಾವಕಾಶಗಳನ್ನು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಕೊಡಿಸೋದ್ರಲ್ಲಿ ನಮ್ಗೆ ತುಂಬ ಸಹಾಯ ಆಗಿದೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆಂಟು ನಮ್ಮ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ನ ವಹಿಸೋದ್ರಿಂದ ಇದು ನಮ್ಮ ಜೀವನ ಕೌಶಲ್ಯ ಮತ್ತು ಉದ್ಯೋಗಾವಕಾಶದ ಕೌಶಲ್ಯಗಳ ಜೊತೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಕೊಡ್ತಾ ಇರೋದ್ರಿಂದ ಮಕ್ಕಳಿಗೆ ನಮ್ಮ ಫ್ಯೂಚರ್ಗೆ ಅವರನ್ನು ನಾವು ಸಿದ್ಧ ಮಾಡುವ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ಈ ಒಂದು ವರ್ಷಕ್ಕೆ ಮಾತ್ರ ಒಂದು 7500 ಮಕ್ಕಳಿಗೆ ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಜೊತೆಯಲ್ಲಿ ಉದ್ಯೋಗ ಕೌಶಲ್ಯಗಳನ್ನು ತರಬೇತಿ ಕೊಟ್ಬಿಟ್ಟು ಕೆಲಸ ಕೊಡಬೇಕನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ನಾವು. ಸೊ ಈ ಕೆಲಸದ ಜೊತೆಯಲ್ಲಿ ನಾವು ಈಗಾಗಲೇ ಒಂದು 4 ಲಕ್ಷ ಮಕ್ಕಳಿಗೆ ನಮ್ಮ ದೇಶದಲ್ಲಿ ತರಬೇತಿಯನ್ನು ಕೊಟ್ಬಿಟ್ಟು ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದೀವಿ ಇದುವರೆಗೂ. ಸೊ ಮುಂದೆ ಬರುವ ವರ್ಷಗಳಲ್ಲಿ ನಾವು ಈ ತಾಂತ್ರಿಕ ಶಿಕ್ಷಣವನ್ನು ನಮ್ಮ ತರಬೇತಿಗಳ ಜೊತೆಲಿ ಅಳವಡಿಸ್ಕೊಂಡು ಇನ್ನೂ ಹೆಚ್ಚು ಮಕ್ಕಳನ್ನು ಉದ್ಯೋಗಕ್ಕೆ ಕೊಡಿಸೋದ್ರ ಮೂಲಕ ನಮ್ಮ ದೇಶದ ಬಡತನವನ್ನು ಹೊಡೆದೋಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.